ಡಿ ಬಸ್ದು ಕೇಸ್ ಇವತ್ತು ಹೈಕೋರ್ಟಲ್ಲಿ ನಡೀತಾ ಇತ್ತು. ಸೊ ನಿಮ್ಗೆ ಗೊತ್ತೇ ಇದೆ, ಸಿ ವಿ ನಾಗೇಶ್ ಅವರು ವಾದ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸ್ಟಾರ್ಟ್ ಮಾಡಿದ್ಮೇಲೆ ಡಿ ಬಸ್ ಅವರು ಕೇಸಲ್ಲಿ ಏನೇನಾಗಿದೆ, ಚಾರ್ಜ್ ಶೀಟಲ್ಲಿ ಪೊಲೀಸರು ಏನೇನು ಸಾಕ್ಷಿಗಳು ಮಾಡಿದ್ರು, ಏನೇನು ಸಾಕ್ಷಿಗಳಾಗಿ ಪರಿಗಣಿಸಿದ್ರು, ಮತ್ತು ಪ್ರತ್ಯಕ್ಷ ಸಾಕ್ಷಿಗಳಿರ್ಬೋದು, ಆಮೇಲೆ ಟೆಕ್ನಿಕಲ್ ಎವಿಡೆನ್ಸ್ ಇರ್ಬೋದು, ಮತ್ತು ಮೊಬೈಲ್ ನೆಟ್ವರ್ಕ್ಗಳಿರ್ಬೋದು, ಆಮೇಲೆ ಫೋಟೋಗಳಿರ್ಬೋದು, ಮೊಬೈಲಿಂದ ರಿಟ್ರೀವ್ ಮಾಡಿರೋ ಫೋಟೋಗಳಿರ್ಬೋದು, ಇವೆಲ್ಲ ಬಗ್ಗೆ ಚೆನ್ನಾಗಿ ಅರ್ಥ ಮಾಡಿಕೊಂಡು ಅದರಲ್ಲಿ ಏನೇನು ಲೂಪ್ ಹೋಲ್ ಇದೆ ಅಂತ ಸಿ ವಿ ನಾಗೇಶ್ ಅವರು ವಾದ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಹಾಗೆ ಅಡಿಷ್ನಲ್ ಎರಡನೇ ಚಾರ್ಜ್ ಶೀಟ್ ಕೂಡ ಪೊಲೀಸರು ಸಲ್ಲಿಕೆ ಮಾಡಿದ್ದಾರೆ. ಸೊ ಅದರಲ್ಲಿ 2 ಫೋಟೋನ ರಿಟ್ರೀವ್ ಮಾಡಿದ್ದೀವಿ. ಸೊ ಆ 2 ಫೋಟೋ ಏನಿದೆ, ಸೊ ಈ ಕೊಲೆ ಆದ ದಿನ, ಈ ಕೊಲೆಯಾದ ದಿನ ಏನೇನು ಯಾರ್ಯಾರು ಇದ್ರು ನೋಡಿ ವ್ಯಕ್ತಿಗಳು, ಸೊ ಈ ವ್ಯಕ್ತಿಗಳ ಜೊತೆ ಡಿ ಬಸ್ ಅವರು ಫೋಟೋ ತೊಗೊಂಡಿದ್ರು. ಸೊ ಆ ಫೋಟೋ ಇವಾಗ ರಿಟ್ರೀವ್ ಮಾಡಿದ್ದೀವಿ. ಸೊ ಇದು ನಮಗೆ ಎವಿಡೆನ್ಸು. ಯಾಕೆ ಅಂದರೆ ಕೊಲೆಯ ದಿನ ಡಿ ಬಸ್ ಅವರು ಅಲ್ಲಿದ್ದರು, ಇವ್ರ ಜೊತೆ ಎಲ್ಲ ಅವರು ಅಲ್ಲೇ ಇದ್ದರು ಅನ್ನೋದಕ್ಕೆ ಇದೊಂದು ಟೆಕ್ನಿಕಲ್ ಆಗಿ ಆ್ಯಂಡ್ ಫೋಟೋ ಇರೋದ್ರಿಂದ ಸೊ ಇದು ಪ್ರೂವ್ ಆಗುತ್ತೆ ಅಲ್ಲಿ ದರ್ಶನ್ ಅವ್ರು ಕೂಡ ಇದ್ದರು ಅನ್ನೋ ಥರ ಪೊಲೀಸವರು ಬಿಂಬಿಸೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಓಕೆ, ಒಪ್ಕೊಳ್ಳೋಣ. ಸೊ ಡಿ ಬಸ್ ಅವರು ಅವತ್ತೇ ಕೊಲೆಯ ದಿನನೇ ತೆಗೆಸ್ಕೊಂಡಿದ್ರು ಅನ್ನೋದಕ್ಕೆ ಸೊ ಇವರು ಮೊಬೈಲ್ ನೆಟ್ವರ್ಕ್ ಏನಿದೆ ಸೊ ಅದನ್ನು ಕೊಟ್ಟಿದ್ದಾರೆ, ಕೊಡಬೇಕಾಗತ್ತೆ. ಹಾಗೆ ಇವರು ಡಿ ಬಸ್ ಅವ್ರದ್ದು ಬಟ್ಟೆ ಮತ್ತು ಶೂ ಎಲ್ಲ ವಶಪಡಿಸ್ಕೊಂಡ್ರೆ ಗೊತ್ತಲ್ವಾ. ಏನು ಡಿ ಬಸ್ ಮನೆ ಕೆಲಸದವ್ರು ಏನಿದ್ದಾರೆ, ಸರ್ಫೆಕ್ಸಲ್ಲಿ ಹಾಕಿ ಬಿಸಿನೀರಲ್ಲಿ ಕುಕ್ಕಿ ಒಗ್ದಿದ್ರಲ್ಲ, ಕುಕ್ಕಿ ಒಗ್ದು ಹಾರಾಕಿದ್ರಲ್ಲ ಬಿಸಿಲಲ್ಲಿ, 2 ದಿನ 3 ದಿನ ಬಿಸಿಲಲ್ಲಿ ಒಣಗಾಕಿದ್ರಂತೆ. ಸೊ ಆ ಬಟ್ಟೆನೇ ರಿಟ್ರೀವ್ ಬಂದಿದ್ರು. ಸೊ ಆಮೇಲೆ ಇವರು ಡಿ ಬಸ್ ಅವರು ಸ್ಲಿಪ್ಪರ್ ಹಾಕಿದ್ರೆ ಅವರು ಶೂನ ರಿಟ್ರೀವ್ ಬಂದಿದ್ರು. ಸೊ ಅದ್ರ ಮೇಲೆ ಇವ್ರಿಗೆ ರಕ್ತದ ಕಲೆ ಸಿಕ್ತಂತೆ. ಸೊ ನಾವು ಸಿ ವಿ ನಾಗೇಶ್ ಅವರು ಇದ್ರ ಬಗ್ಗೆ ಕ್ವಶನ್ ಮಾಡಿದಾಗ ಇವರು ಸೈಂಟಿಫಿಕ್ ಆಗಿ ಇಷ್ಟು ಡಿಗ್ರಿ ಸೆಲ್ಸಿಯಸಲ್ಲಿ ಹೋಗಿದ್ರೆ ಅದು ರಕ್ತದ ಕಲೆ ಸಿಗುತ್ತೆ, ಹಾಗೆ ಹೀಗೆ ಅಂತ ಏನೇನೋ ಹೇಳಿ ಅದನ್ನ ಮ್ಯಾನೇಜ್ ಮಾಡಿದ್ರು ಅನ್ನೋದಕ್ಕಿಂತ ಸೈಂಟಿಫಿಕ್ ಆಗಿ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿದ್ರು. ಜಡ್ಜ್ ಅದಕ್ಕೂ ಕೂಡ ಓಕೆ ಅನ್ನೋ ರೀತಿನೇ ನಡ್ಕೊಂಡ್ರು ಅಂತ ಅನ್ಬೋದು. ಬಟ್ 100% ಜಡ್ಜು ಕೂಡ ಇನ್ನೂ ತೀರ್ಮಾನಕ್ಕೆ ಬಂದಿಲ್ಲ ಅದು ನಿಜನಾ ಸುಳ್ಳ ಅಂತ. ಜಸ್ಟ್ ಎನ್ಕ್ವೈರಿಗಳು ನಡೀತಾ ಇರತ್ತೆ. ಹಾಗೆ ಇವತ್ತೇನು ರಿಟ್ರೀವ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ 2 ಫೋಟೋ, ಅದ್ರ ಬಗ್ಗೆ ಸಿ ವಿ ನಾಗೇಶ್ ಅವರು ಎತ್ತಿಡಿದ್ರು. ಏನು ಅಂದರೆ ಫೋಟೋದಲ್ಲಿರೋ ಬಟ್ಟೆನೇ ಬೇರೆ, ಸೊ ಇವ್ರು ರಿಟ್ರೀವ್ ಮಾಡಿರೋ ಬಟ್ಟೆನೇ ಬೇರೆ. ಕೊಲೆಯ ದಿನ ರಕ್ತದ ಕಲೆ ಸಿಕ್ತು, ಶೂ ಮೇಲೆ ಸಿಕ್ತು, ಬಟ್ಟೆ ಮೇಲೆ ಸಿಕ್ತು ಅಂತ ಹೇಳಿದ್ರಲ್ಲ, ಸೊ ಆ ಬಟ್ಟೆಗೂ ಈ ಫೋಟೋದಲ್ಲಿರೋ ಬಟ್ಟೆಗೂ ಮ್ಯಾಚ್ ಆಗ್ತಾ ಇಲ್ಲ. ಸೊ ಇಲ್ಲೇ ಅರ್ಥ ಆಗುತ್ತೆ ಇದು ಫೇಕು. ಸೊ ಅಂದರೆ ಅರ್ಥ ಮಾಡ್ಕೊಳ್ಳಿ, ಈ ಫೋಟೋ ಕೊಲೆಯ ದಿನ ತೆಗ್ದಿರೋದಲ್ಲ, ಅದಕ್ಕಿಂತ ಮುಂಚೆ ಯಾವಾಗಲೂ ಡಿ ಬಸ್ ಫೋಟೋ ತೆಗೆಸ್ಕೊಂಡಿರೋದು. ಅದು ಹೆಂಗೆ ಅಂದರೆ ಡಿ ಬಸ್ ಅಭಿಮಾನಿಗಳು ಬಂದಾಗ ಡಿ ಬಸ್ ಅವ್ರು ಫೋಟೋ ಕೊಡ್ತಾರೆ. ಸೊ ಯಾವುದೋ ಶೂಟಿಂಗ್ ಸಮಯದಲ್ಲಿರ್ಬೋದು, ಇಲ್ಲ ಯಾವುದಾದ್ರೂ ಫಂಕ್ಷನ್ ಸಮಯದಲ್ಲಿರ್ಬೋದು, ಯಾವಾಗಲೂ ಆ ಫೋಟೋನ ತೊಗೊಂಡಿರ್ಬೋದು ಅನ್ನೋ ಇದಕ್ಕೆ ಬರ್ತಾರೆ. ಸೊ ಹಾಗೆ ಡಿ ಬಸ್ ಅವರು ಇನ್ ಕೇಸ್ ಆ ಬಟ್ಟೆ ಹಾಕಿ ಕೊಲೆ ನಡೆದಾದ್ಮೇಲೆ ಯಾವುದೋ ಶೋರೂಮಲ್ಲಿ ಹೋಗಿ ಬಟ್ಟೆ ಚೇಂಜ್ ಮಾಡಿದ್ದಾರೆ ಅಂತೆಲ್ಲ ಬರ್ತಾ ಇದೆಯಲ್ಲ, ಸೊ ಸರಿ ಓಕೆ. ಇವಾಗ ಈ ಪಟ್ಟಣಗೆರೆ ಶೆಡ್ ಏನಿದೆ ಅದಕ್ಕೆ ಕಾರಲ್ಲಿ ಬರೋದು ಬರೀ ಕಾರಲ್ಲಿ ಬರೋದು ಮಾತ್ರ ಕ್ಯಾಪ್ಚರ್ ಮಾಡುತ್ತೆ CCTV, ಓಕೆ. ಸೊ ಡಿ ಬಸ್ ಅನ್ನ ಕ್ಯಾಪ್ಚರ್ ಮಾಡಲ್ಲ. ಬಟ್ ಇವ್ರು ಹೇಳಿದ್ರಲ್ಲ ಶೋರೂಮಲ್ಲಿ ಹೋಗಿ ಬಟ್ಟೆ ಚೇಂಜ್ ಮಾಡಿದ್ದಾರೆ ಅಂತ, ಸೊ ಅಲ್ಲಿ ಬಿಲ್ ಇರುತ್ತೆ, ಪ್ಲಸ್ ಇವ್ರು ಹೋಗಿರೋದಕ್ಕೆಲ್ಲ CCTV ಇರುತ್ತೆ. ಶೋರೂಮ್ ಅಂದಮೇಲೆ ಎಲ್ಲ ಕಡೆ CCTV ಇರುತ್ತೆ. ಆ CCTV ವಿಡಿಯೋ ಯಾಕೆ ಇವರು ರಿಟ್ರೀವ್ ಮಾಡಿ ಕೋರ್ಟ್ಗೆ ಸಬ್ಮಿಟ್ ಮಾಡಿಲ್ಲ ಪೊಲೀಸವರು? ಸೊ ಇಲ್ಲಿ ಕ್ವಶನ್ ಮಾರ್ಕ್ ಬರುತ್ತೆ. ಸೊ ಅಂದರೆ ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಡಿ ಬಸ್ ಅವರು ಯಾವುದೇ ಬಟ್ಟೆ ಚೇಂಜ್ ಮಾಡಿಲ್ಲ, ಹಾಗೆ ಅವರ ಸಂಗಡಿಗರು ಏನಿದ್ದಾರೆ ಅವರು ಕೂಡ ಚೇಂಜ್ ಮಾಡಿಲ್ಲ ಅನ್ನೋದಕ್ಕೆ ಇದು ಒಂದು ಟೆಕ್ನಿಕಲ್ ಆಗಿ ಎವಿಡೆನ್ಸ್ ಆಗುತ್ತೆ. ಇಲ್ಲಿ ನಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಡಿ ಬಸ್ ಅವ್ರನ್ನ ಈ ಕೇಸಲ್ಲಿ ಸಿಗಾಕ್ಸ್ಬೇಕು ಅನ್ನೋ ಒಂದೇ ಒಂದು ದೃಷ್ಟಿ ಇಟ್ಕೊಂಡು ಸೊ ಈ ರೀತಿ ಎಲ್ಲ ಹಿಂಗೋಗಿ ಎಲ್ಲವನ್ನು ತೊಗೊಬಂದು ಹಿಂಗೆ ಮಿಕ್ಸ್ ಮಾಡಿ ಹಿಂಗೊಂದು ಮಾಡಿ ಇಟ್ಟಿದ್ದಾರೆ. ಹೆಂಗೆ ಅಂದರೆ ಸೊ ಡಿ ಬಸ್ ಅವ್ರನ್ನ ಫಿಕ್ಸ್ ಮಾಡಿ ಒಳಗಡೆ ಕಳಿಸ್ಬಿಡ್ಬೇಕು. ಸೊ ಇದು ಇವ್ರ ಉದ್ದೇಶ ಆಗಿರುತ್ತೆ. ಸೊ ಇಂಥವ್ರಿಗೆ ಏನು ಹೇಳಬೇಕಂತ ನನಗೆ ಗೊತ್ತಾಗ್ತಾ ಇಲ್ಲ. ಹಾಗೆ ಇವರೇನು ಈ ಪ್ರತ್ಯಕ್ಷ ಸಾಕ್ಷಿ ಅನ್ನೋರು ಇದ್ದಾರೆ, ಯಾಕೆ ತಡವಾಗಿ ಅವ್ರನ್ನ ಹೇಳಿಕೆ ತಗೊಂಡ್ರಿ ಅಂದರೆ ಈ ಘಟನೆ ನೋಡಿ ಭಯ ಬಿದ್ದು ಗೋವಾ ಅಲ್ಲಿ ಇಲ್ಲಿ ಸುತ್ತಾ ಇದ್ದಂತೆ. ಬಟ್ ಆ ವ್ಯಕ್ತಿ 1 ತಿಂಗಳು ಮುಂಚೆನೇ ಬುಕ್ ಮಾಡ್ಕೊಂಡಿದ್ದ ಗೋವಾಕ್ಕೆ ಅಂತ ಸಿ ವಿ ನಾಗೇಶ್ವರ್ ವಾದ ಮಾಡಿದ್ದಾರೆ. ಹಾಗೆ ಅವ್ನ ಮೊಬೈಲ್ ನೆಟ್ವರ್ಕ್ ನೋಡಿದಾಗ ಬೆಂಗಳೂರಲ್ಲೇ ಇತ್ತು, ಯಾವುದೇ ಬೇರೆ ಸ್ಟೇಟ್ಗಾಗಲಿ ಬೇರೆ ಸ್ಥಳಕ್ಕಾಗಲಿ ಅವನು ಹೋಗಿಲ್ಲ. ಸೊ ಇಲ್ಲಿ ಅರ್ಥ ಆಗುತ್ತೆ, ಸೊ ಇದು ಫಿಕ್ಸ್ ಮಾಡಿರೋದು ಪ್ರತ್ಯಕ್ಷ ಸಾಕ್ಷಿ ಅಂತ ಇವ್ರನ್ನ ಪರಿಗಣಿಸಿರೋದು ಸುಳ್ಳು ಸಾಕ್ಷಿ. ಸೊ ಅಂತ ಅರ್ಥ ಆಗುತ್ತೆ. ಆಮೇಲೆ ಬಾಡಿನ ಎತ್ಕೊಂಡು ಹೋಗಿ ಒಂದು ಕಡೆ ಬಿಸಾಕಿದ್ರಲ್ಲ, ಸೊ ಇವರು ಏನು ಮಾಡಿದ್ದಾರೆ, ಸಾಕ್ಷಿ ನಾಶ ಮಾಡಿದ್ದಾರೆ ಅಂತ ಬಂತು. ಸೊ ಬಾಡಿ ನಾಶ ಮಾಡೋದು ಅಂದರೆ ಇಲ್ಲ ಸುಟ್ಬಿಡೋದು, ಎಲ್ಲಾದ್ರೂ ತೊಗೊಂಡೋಗಿ ಮುಚ್ಚಿಬಿಡೋದು, ಇಲ್ಲ ಬಾಡಿ ಸಿಗದಿರೋ ರೀತಿ ಮಾಡೋದು, ಈ ರೀತಿ ಮಾಡಿದಾಗ ಅದು ಸಾಕ್ಷಿ ನಾಶ ಆಗುತ್ತೆ.
ಬಟ್ ಅವರು ಬಾಡಿನ ಒಂದು ಕಡೆಯಿಂದ ಎತ್ಕೊಂಡೋಗಿ ಇನ್ನೊಂದು ಕಡೆ ಹಾಕಿರ್ತಾರೆ. ಸೊ ಅದು ಹಿಂಗೆ ಸಾಕ್ಷಿ ನಾಶ ಆಗುತ್ತೆ. ಇನ್ನೊಂದು, ಸೊ ಡಿ ಬಾಸ್ ಅವ್ರು ಕೊಲೆ ಮಾಡಿರೋದಕ್ಕೆ ಸೊ ಯಾವುದಾದ್ರೂ ವಿಡಿಯೋ ಇದೆಯಾ? ಇಲ್ಲ. ಸೊ ಯಾವುದನ್ನ ಟೆಕ್ನಿಕಲ್ ಎವಿಡೆನ್ಸ್ ಇದೆಯಾ? ಅದು ಇಲ್ಲ. ಜಸ್ಟ್ ಆ ಕಾರಲ್ಲಿ ಹೋಗಿರೋದು ಬಂದಿರೋದು ಅಂತೆ ಕಂತೆ ಇಷ್ಟೇ ಇದೆ. ಸೊ ಸಿ ವಿ ನಾಗೇಶ್ ಅವರು ಪಕ್ಕಾ ವಾದ ಮಾಡ್ತಾ ಇದ್ದಾರೆ. ಸೊ ಡಿ ಬಾಸ್ ಅವ್ರಿಗೆ ಈ ಕೇಸಿಂದ ಮುಕ್ತಿ ಸಿಗ್ಬೋದು ಅನ್ನೋ ಒಂದು ನಿರೀಕ್ಷೆ ಇಟ್ಕೊಬೋದು ನಾವು. ಹಾಗೆ ಅವ್ರಿಗೆ ಬೇಲ್ ಕೂಡ ಸಿಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನೋಡೋಣ ಇನ್ನು ಎಸ್ ಪಿ ಪಿ ಅವರು, ಪ್ರಸನ್ನ ಕುಮಾರ್ ಅವರು ಏನು ಇದಕ್ಕೆ ಕೌಂಟ್ರು ವಾದ ಮಾಡ್ತಾರೆ ನೋಡಬೇಕಾಗತ್ತೆ. ಸೊ ಖಂಡಿತ ಡಿ ಬಾಸ್ ಅವರು ಕೊಲೆ ಮಾಡಿಲ್ಲ ಅನ್ನೋದಕ್ಕೆ ಈ ವಾದಗಳು ನೋಡಿದಾಗ ನಮಗೂ ಒಂದು ಅನಿಸಿಕೆ ಬರುತ್ತೆ. ಮೋಸ್ಟ್ಲಿ ಎಲ್ಲೋ ಇವ್ರನ್ನ ಈ ಕೇಸಲ್ಲಿ ಫಿಟ್ ಮಾಡೋಕ್ಕೆ ಏನಾದರೂ ಟ್ರೈ ಮಾಡ್ತಾ ಇದ್ದಾರಾ, ಕಾಣದ ಕೈಗಳು ಅನ್ನೋ ಒಂದು ಡೌಟ್ ಬರುತ್ತೆ. ಆ ಕಾಣದ ಕೈಗಳು ಯಾರು ಅನ್ನೋದು ಖಂಡಿತ ನಮ್ಗೆ ಗೊತ್ತಿಲ್ಲ. ಗೊತ್ತಿದ್ದರೆ ನಿಮ್ಗೆ ಯಾರಿಗಾದ್ರು ಗೊತ್ತಿದ್ರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಪ್ರತಿ ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು. ಜೈ ಕರ್ನಾಟಕ.